ಕಳೆದ 30 ವರ್ಷಗಳಿಂದ ಈ ಕಾಂಗ್ರೆಸ್ ಸರ್ಕಾರ ಇದನ್ನೇ ಮಾಡ್ತಾ ಬಂದಿದೆ. ಇದೇನ್ ಗೊತ್ತಾ, ಬಾಯಲ್ಲೊಂದು ಹೃದಯದಲ್ಲೊಂದು ಎಂಬುದು ಈಗ ಸಾಬೀತಾಗಿದೆ. ಇವರಿಗೆ ಮಹಿಳೆಯರು ಮುಂದೆ ಬರುವುದು ಇಷ್ಟ ಇಲ್ಲ. ನಮ್ಗೆ 2,000 ರೂಪಾಯಿ ಕೊಟ್ಬಿಟ್ಟು ಅದನ್ನೇ ದೊಡ್ಡ ಇದು ಹೆಲ್ಪ್ ಮಾಡ್ತಾ ಇದೀವಿ. 2,000 ರೂಪಾಯಿನಲ್ಲಿ ಜೀವನ ಮಾಡ್ಕೊಳ್ಳಿ, ಹೆಂಗಸ್ರ ಕೈಯಲ್ಲಿ ಏನು ಆಗಲ್ಲ ಅನ್ನೋ ತರ ಇದ್ ಮಾಡ್ತಾ ಇದಾರೆ. ಮಹಿಳೆಗೆ ಅವಳು ಮನಸ್ಸು ಮಾಡಿದ್ರೆ ಸಾಧಿಸಿದ್ರೆ ಸಬಳ ನುಂಗಬಹುದು ಅಂತ ಹೇಳ್ತಾರಲ್ಲ, ಮಹಿಳೆ ಅಂತವಳು. ಮಹಿಳೆಯಿಂದಾಗಿ ದೇಶ ಮುನ್ನಡೆಯುವ ಒಂದು ಸುಸಂದರ್ಭ ಆಗಿತ್ತು. ಅದ್ ಬಿಟ್ರೆ ಬೇರೆ ಏನ್ ಮಾಡಕ್ ಬರಲ್ವಾ ನಮ್ಗೆ? ನಾವು ಓದಿಲ್ವಾ, ಬರ್ದಿಲ್ವಾ? ಮತ್ತೆ ನಾಸಾಗೆಲ್ಲ ಹೋಗಿ ಬರ್ತೀವಿ ವಿಮೆನ್. ಅವ್ರು ಈ ತರ ಮಾಡೋದ್ರಿಂದ ನಮ್ ಓಟ್ಗಳು ಮಾತ್ರ ಅವ್ರಿಗಂತೂ ನಾವು ಓಟ್ ಹಾಕೋದಿಲ್ಲ. ಯಾರೋ ಒಳ್ಳೇದ್ ಮಾಡ್ತಿದ್ದಾರೆ ಅಂತಂದ್ರೆ ಜನ ಸಹಿಸಲ್ಲ. ಬಿಟ್ಟಿ ಭಾಗ ಎಷ್ಟೊಂದು ಕೊಟ್ಟಿದ್ದಾರೆ. ಸೊ ಇದರಿಂದಲೇ ನೀವು ಸಂತೋಷ ಪಟ್ಟು ಮನೆಯಲ್ಲೇ ಕೂತಿರಿ, ಅಥವಾ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ನೀವು ಸಂತೋಷ ಪಡಿ. ಆದ್ರೆ ದೇಶದಂತಹ ವಿಷಯ ಬಂದಾಗ ನೀವು ಸುಮ್ಮನಿರಿ ಅಂತ ಇವರ ಪಾಲಿಸಿ ಆಗಿತ್ತು. ಈ ಒಂದು ಮೀಸಲಾತಿ ಮುಂದೆ ಬರುವುದು ಶತಸಿದ್ಧ. ಮೇಡಮ್, ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತು NDA ಸರ್ಕಾರ. ಅದಾಗ್ಲಿಲ್ಲ ಬಿಕಾಸ್ ವಿಪಕ್ಷಗಳು ವಿರೋಧ ಮಾಡಿದ್ದು. ಎಸ್ಪೆಷಲಿ ಕಾಂಗ್ರೆಸ್ನ ಈ ನಡೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮಸ್ತೆ, ನನ್ನ ಹೆಸರು ವಿಜಯ ಉಪಾಧ್ಯಾಯ ಅಂತ. ಈ ಒಂದು ನಡೆ ನಾವು ಎಕ್ಸ್ಪೆಕ್ಟ್ ಮಾಡಿದಂತಹ ನಡೆ ಅಂತ ಅನ್ಕೊಳ್ತಾ ಇದ್ದೇನೆ. ಯಾಕಂತಂದ್ರೆ ಕಳೆದ 30 ವರ್ಷಗಳಿಂದ ಈ ಕಾಂಗ್ರೆಸ್ ಸರ್ಕಾರ ಇದನ್ನೇ ಮಾಡ್ತಾ ಬಂದಿದೆ. ಇದೇನ್ ಗೊತ್ತಾ, ಬಾಯಲ್ಲಿ ಒಂದು ಹೃದಯದಲ್ಲೊಂದು ಎಂಬುದು ಈಗ ಸಾಬೀತಾಗಿದೆ. ಅವರು ಬಾಯಲ್ಲಿ ಮಾತ್ರ ಹೇಳ್ತಾರೆ, ನಾವು ಮಹಿಳೆಯರಿಗೆ ಸಪೋರ್ಟ್ ಕೊಡ್ತೀವಿ, ನಾವು ಅವ್ರನ್ನ ಉದ್ಧಾರ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಯಾವಾಗ ಅದು ನಿಜವಾಗಿ ಸಾಬೀತಾಗುವ ಒಂದು ಸಂದರ್ಭ ಇದೆಯೋ ಆವಾಗ ಅವರು ಹಿಂದೆ ಹಾಕ್ತಾ ಇದ್ದಾರೆ. ಅದನ್ನ ಹೇಗಾದ್ರೂ ಮಾಡಿ ಸೋಲಿಸುವಂತಹ ಪ್ರಕರಣ ಇದುವರೆಗೆ ಈಗಾಗ್ಲೇ 10 ಬಾರಿ ನಡೆದಿದೆ. ಸೊ ಇದು ಈ ಒಂದು ಪ್ರಕರಣ ಅಥವಾ ಈ ಒಂದು ಸಂದರ್ಭದಲ್ಲಿ ಇದು ಮತ್ತೊಮ್ಮೆ ಸಾಬೀತಾಗಿದೆ. ಇವರಿಗೆ ಮಹಿಳೆಯರು ಮುಂದೆ ಬರುವುದು ಇಷ್ಟ ಇಲ್ಲ. ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯ ಮೊದಲಿಂದಲೂ ಕೂಡ. ಯಾಕೆಂದ್ರೆ ನಮ್ಗೆ ಗಾರ್ಗಿ, ಮೈತ್ರಿ ಇಂತಹ ಬ್ರಹ್ಮವಾದಿನಿಯರು ಅಂದೇ ಇದ್ರು. ಅವರು ಪುರುಷರಿಗೆ ಸರಿಸಮಾನವಾಗಿ ಒಂದು ವೈದಿಕ ಒಂದು ಜ್ಞಾನವನ್ನ ಅವರು ಹಂಚುತ್ತಾ ಇದ್ರು, ತಾವು ಪಡ್ಕೊಳ್ತಾ ಇದ್ರು. ಸೊ ನಮ್ಗೆ ಅಲ್ಲಿ ಜ್ಞಾನಕ್ಕೆ ಯಾವತ್ತೂ ಒಂದು ತಡೆ ಇರ್ಲಿಲ್ಲ. ಮಾತ್ರವಲ್ಲ, ಒಂದು ಕೈಗೆ ಒಂದು ಅಧಿಕಾರ ಕೊಟ್ರೆ ಯಾವ ತರ ದೇಶವನ್ನು ಮುನ್ನಡೆಸಬಹುದು ಎಂಬುದನ್ನ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಲಿ ಅಥವಾ ರಾಣಿ ಚೆನ್ನಭೈರಾದೇವಿ, ನಮ್ಗೆ ನಮ್ಮ ದೇಶದಲ್ಲಿ ಅತ್ಯಂತ ಸುದೀರ್ಘವಾಗಿ ರಾಜ್ಯವನ್ನು ಆಳಿದಂತಹ ಮಹಿಳೆ. ಅವರು ಕರಿಮೆಣಸಿನ ರಾಣಿ ಅಂತಾನೆ ಪ್ರಸಿದ್ಧಳಾಗಿದ್ದಳು. ಯಾವ ತರ ಒಂದು ರಾಜ್ಯವನ್ನು ಮುನ್ನಡೆಸಬೇಕು, ಅದನ್ನು ಉನ್ನತಿಗೆ ಏರಿಸಬೇಕು ಅಂತ ಅವರು ನಮ್ಗೆ ಒಂದು ನಿದರ್ಶನ ಆಗಿದ್ದಾರೆ. ಮಾತ್ರವಲ್ಲ, ಆ ರಾಣಿ ಅಹಲ್ಯಬಾಯಿ ಹೋಳ್ಕರ್ ಕೂಡ ಇದ್ರು. ಅವರಿಗೆ ತಮ್ಮ ಒಂದು ಅಧಿಕಾರವನ್ನ ಯಾವ ತರ ನಾವು ಒಂದು ಸಮಾಜಮುಖಿಯಾಗಿ ಹೇಗೆ ನಾವು ನಡೆಸಬೇಕು ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ನಾನು ಇದರಿಂದ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಹಿಳೆಗೆ ನೀವು ಅಧಿಕಾರ ಕೊಟ್ರೆ ದೇಶವನ್ನ ಅಥವಾ ಸಮಾಜವನ್ನ ಹೇಗೆ ನಾವು ಮುಂದುವರಿಸಬಹುದು, ಅದನ್ನ ಹೇಗೆ ಉನ್ನತೀಕರಿಸಬಹುದು ಎಂಬುದನ್ನ ಅವರು ಈಗಾಗಲೇ ಸಾಬೀತುಪಡಿಸಿ ತೋರಿಸಿದ್ದಾರೆ. ಅಂತಿರ್ಬೇಕಾದ್ರೆ ಈಗ ಇತ್ತೀಚಿನ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಜೆಸ್ಸಿ ಥಾಮಸ್, ಇವರು ನಾವು ಮಿಸೈಲ್ ಮಹಿಳೆ ಅಂತಾನೆ ಅವರು ಪ್ರಸಿದ್ಧರಾಗಿದ್ದಾರೆ. ಅಂದ್ರೆ ನೀವು ತಾಂತ್ರಿಕ ಕ್ಷೇತ್ರನೇ ಆಗ್ಲಿ ಅಥವಾ ನಮ್ಗೆ ಈಗ ಮೆಟ್ರೋ, ನೀವು ರೈಲ್ವೆ ಸ್ಟೇಷನ್ ಹೋಗ್ತಿರಲ್ಲ, ಅಲ್ಲಿ ಎಷ್ಟೊಂದು ಮೆಟ್ರೋ ಡ್ರೈವರ್ಸ್ ಯಾರಿದ್ದಾರೆ. ನಾನು ಮೆಟ್ರೋ ಡ್ರೈವರ್ಸ್ ಅಂತ ಹೇಳಿ ತಪ್ಪಾಗಿ ತಿಳ್ಕೊಬೇಡಿ, ಅವರು ಆ ಮೆಟ್ರೋವನ್ನ ಮುನ್ನಡೆಸುವಂತಹ ಮಹಿಳೆಯರು. ಇವನ್ ಆಟೋ ಆಪರೇಷನ್ ಸಿಂಧೂರು ಇದಂತೂ ನಮ್ಗೆ ಅಚ್ಚಳಿಯದ ಒಂದು ನಿದರ್ಶನ ಅಂತ ಹೇಳ್ಬಹುದು. ಹಿಂತಿರ್ಬೇಕಾದ್ರೆ ಮಹಿಳೆಗೆ ಅವಳು ಮನಸ್ಸು ಮಾಡಿದ್ರೆ ಸಾಧಿಸಿದ್ರೆ ಸಬಳ ನುಂಗಬಹುದು ಅಂತ ಹೇಳ್ತಾರಲ್ಲ, ಮಹಿಳೆ ಅಂತವಳು. ಅವಳ ಕೈಗೆ ನೀವೊಂದು ಚುಕ್ಕಾಣಿ ಕೊಟ್ರೆ ದೇಶವನ್ನ ಯಾವ ಮಟ್ಟಕ್ಕೆ ಏರಿಸಬಹುದು ಎಂಬುದು ನಮ್ಗೆ ಗೊತ್ತಿರೋ ಸಂಗತಿನೇ. ಅಂತಿರ್ಬೇಕಾದ್ರೆ ಇವರು ಯಾಕೆ ಅದನ್ನ ವಿರೋಧಿಸ್ತಾ ಇದ್ದಾರೆ? ಯಾಕಂತಂದ್ರೆ ಒಂದ್ಸರ್ತಿ ಮಹಿಳೆ ಅಲ್ಲಿ ಬಂದ್ಲು ಅಂದ್ರೆ, ಇನ್ಫ್ಯಾಕ್ಟ್ ಈ ಒಂದು ಮಸೂದೆಯ ಒಂದು ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ. ಇದು ಮಹಿಳೆಗೆ ಮೀಸಲಾತಿ ಅಲ್ಲ, ಮಹಿಳೆಯಿಂದಾಗಿ ದೇಶ ಮುನ್ನಡೆಯುವ ಒಂದು ಸುಸಂದರ್ಭ ಆಗಿತ್ತು. ಅಂತಹ ಒಂದು ಅವಕಾಶವನ್ನ ನಮ್ಗೆ ಒಂದು ಕೊಡುವಂತಹ ಅವಕಾಶ ಇದಾಗಿತ್ತು. ಆದ್ರೆ ಇದನ್ನೇ ಇವ್ರು ವಿರೋಧಿಸ್ತಾ ಇದ್ದಾರೆ. ಅಂದ್ರೆ ಯಾಕಂತಂದ್ರೆ ಮಹಿಳೆ ಅಲ್ಲಿ ಬಂದ್ಲು ಅಂತಂದ್ರೆ ನಮ್ಗೆ ಅವರ ಒಂದು ಸಾಧ್ಯತೆ ಇದೆಯಲ್ಲ, ಸಾಧ್ಯತೆ ಅಂತ ಸಹ ನಾ ಹೇಳೋದಿಲ್ಲ. ಅವರು ಏನು ಪ್ರಯತ್ನ ಪಡ್ತಾ ಇದಾರೆ ಅಂದ್ರೆ, ಹೇಗಾದ್ರೂ ಮಾಡಿ ಇವ್ರನ್ನೆಲ್ಲ ಅಂಧಕಾರದಲ್ಲಿ ಇಡೋಣ, ಅವರಿಗೆ ಬರೀ 2,000 ಕೊಡ್ತಾ ಇದ್ದಾರೆ, ಏನ್ ಹೇಳ್ತಾರೆ
ಆ ಒಂದು ಬಿಟ್ಟಿ ಫ್ರೀ ಬಸ್ಸು ಬಿಟ್ಟಿ ಭಾಗ್ಯ ಎಷ್ಟೊಂದು ಕೊಟ್ಟಿದ್ದಾರೆ. ಸೊ ಇದರಿಂದಲೇ ನೀವು ಸಂತೋಷ ಪಟ್ಟು ಮನೆಯಲ್ಲೇ ಕೂತಿರಿ, ಅಥವಾ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ನೀವು ಸಂತೋಷ ಪಡಿ. ಆದ್ರೆ ದೇಶದಂತಹ ವಿಷಯ ಬಂದಾಗ ನೀವು ಸುಮ್ಮನಿರಿ ಅಂತ ಇವರ ಪಾಲಿಸಿ ಆಗಿತ್ತು. ಈಗ ಮಹಿಳೆಯರಲ್ಲಿ ಪಾರ್ಲಿಮೆಂಟಿಗೆ ಬಂದ್ಬಿಟ್ರೆ ಇವರ ಒಂದು ಬಣ್ಣ ಬದಲಾಗುತ್ತಲ್ಲ, ಅದಕ್ಕೋಸ್ಕರ ಅವರು ವಿರೋಧಿಸ್ತಾ ಇದ್ದಾರೆ. ಇದು ಒಂದು ಜನರಿಗೆ ಒಂದು ಅವರ ಬಣ್ಣವನ್ನ ತಿಳಿಸುವಂತಹ ಅವಕಾಶ ಆಗಿದೆ, ಅಥವಾ ಆ ಒಂದು ಸತ್ಯ ಸಂಗತಿ ಅಂತ ಹೇಳ್ಬೋದು. ಇವ್ರ ಬಾಯಲ್ಲೊಂದು ಹೃದಯದಲ್ಲೊಂದು ಇರುವಂತಹದ್ದು. ಸೊ ನಾನೀಗ ಏನ್ ಹೇಳ್ತೀನಂದ್ರೆ, ಇದು ಇವ್ರು ಮಾಡಿರೋದು ಯಾವ ತರ ಅವರಿಗೆ ವಾಪಸ್ ಬರುತ್ತೆ ಅಂತ ನೀವು ನೋಡ್ಕೊಳ್ಳಿ. ಯಾಕಂದ್ರೆ ಇದು ಇವಾಗ ಏನು ಮಸೂದೆ ಅಂಗೀಕಾರ ಆಗ್ಲಿಲ್ವಲ್ಲ, ಇದು ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ, ಯಾರಿಗೆ ಎಫೆಕ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ, ಯಾವ ತರದಲ್ಲಿ? ಇದೀಗ ಒಂದು ನನ್ನ ಪ್ರಕಾರ ಇದೊಂದು ಸಣ್ಣ ಹಿನ್ನಡೆ ಅಷ್ಟೇ. ಯಾಕೆಂತಂದ್ರೆ ಮನಸ್ಸು ಶುದ್ಧ ಇರ್ಬೇಕಾದ್ರೆ, ಹೃದಯದಲ್ಲಿ ನಾವು ನಿಜವಾಗ್ಲೂ ಮಹಿಳೆಯರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಕೊಡ್ಬೇಕು ಅಂತ ಒಂದು ಸಂಕಲ್ಪ ಮಾಡಿದಾಗ ಆ ಒಂದು ಕಾರ್ಯ ಇದೆಯಲ್ಲ, ಅದಕ್ಕೆ ಇವನ್ ಪುರುಷಾರ್ಥ ಅಂತ ಹೇಳ್ತಾರೆ. ಸೊ ಯಾವ ಕೆಲಸ ನೀವು ಸದುದ್ದೇಶದಿಂದ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಯಾವ ಹಿನ್ನಡೆನೂ ಬರುವುದಿಲ್ಲ, ಅಡೆತಡೆ ಬರುವುದಿಲ್ಲ ಅಂತ ಹೇಳ್ತಾರೆ. ಸೊ ಈ ಒಂದು ಮೀಸಲಾತಿ ಮುಂದೆ ಬರುವುದು ಶತಸಿದ್ಧ. ಸೊ ಮಹಿಳೆಯನ್ನ ನೀವು ತಡೆಯಲು ಸಾಧ್ಯವೇ ಇಲ್ಲ. ಇದೊಂದು ಸಣ್ಣ ಹಿನ್ನಡೆ ಅಷ್ಟೇ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಏನಾಯ್ತಂದ್ರೆ, ಒಂದು ಕೆಲವರು, ನಮ್ಗೊಂದು ವಿಷಯ ಹೇಳ್ತೀನಿ, ನಾವು ಹೇಳ್ತಾ ಇದ್ವಿ ಮಹಿಳೆ ಸಬಲೆ, ಆದ್ರೂ ಎಷ್ಟೊಂದು ಕಡೆಯಲ್ಲಿ, ಯಾಕಂದ್ರೆ ಮಹಿಳೆಯರಿಗೆ ಆ ಒಂದು ಈಗಿನ ಎಷ್ಟೊಂದು ಸ್ಕೀಮ್ಗಳಿವೆ, ನಾವು ಸರ್ಕಾರ ಅವರಿಗೆ ಎಷ್ಟೊಂದು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ, ಅದರ ಜ್ಞಾನ ಇಲ್ಲ, ಅದರ ಅರಿವು ಅವರಿಗೆ ಮುಟ್ಟಿಲ್ಲ. ಎಷ್ಟೊಂದು, ಈಗ ಫಾರ್ ಎಕ್ಸಾಂಪಲ್ ಒಂದು ಮಹಿಳೆಯನ್ನ ಈಗಲೂ ನಾವು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಯಾಕೆ ಹೇಳ್ಬೇಕು? ಯಾಕಂದ್ರೆ ಇನ್ನೂ ಗ್ರಾಮೀಣ ಕ್ಷೇತ್ರಗಳಲ್ಲಿ ಒಂದು ಸ್ವಲ್ಪ ಅರಿವಿನ ಕೊರತೆ ಇದೆ. ಮಾತ್ರವಲ್ಲ, ಇನ್ನೂ ಕೆಲವರು ನಾವು ಗಂಡು ಮಕ್ಕಳಿಗೆ ಪ್ರಾಧಾನ್ಯ ಅಂತ ಹೇಳುವ ಆ ಒಂದು ಮನಸ್ಥಿತಿ ಇನ್ನೂ ಸ್ವಲ್ಪ ಇದೆ. ಸೊ ಇದಕ್ಕೋಸ್ಕರ ಮೀಸಲಾತಿ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ನಾವು ಮೀಸಲಾತಿ ಬೇಡ, ನಾವು ನಿಜವಾಗ್ಲೂ ನಮ್ಗೆ ಸಮಾನವಾದ ಒಂದು ಅಧಿಕಾರ ಪಡ್ಕೊಳ್ಳುವ ಛಾತಿ ಇರುವವರು. ಆದ್ರೆ ಈ ಒಂದು ಕಾರಣಕ್ಕೋಸ್ಕರ ಮೀಸಲಾತಿಯ ಅಗತ್ಯ ಇತ್ತು. ಸೊ ಅವರಿಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಂತ ಅನಿಸ್ತಾ ಇದೆ. ಆದ್ರೆ ಮುಂದೊಂದು ದಿನಗಳಲ್ಲಿ ಯಾಕಂದ್ರೆ ಈಗ ಮಹಿಳೆಗೆ ಅರಿವಾಗ್ತಾ ಇದೆ ಯಾರು ಅವರ ಪರ, ಯಾರು ಅವರ ವಿರೋಧ ಅಂತ ಇದು ನಿಚ್ಚಳವಾಗಿ ಗೊತ್ತಾಗ್ತಾ ಇದೆ. ಸೊ ಆದ ಕಾರಣ ಮಹಿಳೆ ತನ್ನ ಒಂದು ಸ್ವಸಾಮರ್ಥ್ಯದಿಂದ ಬದಲಾವಣೆ ಬೇಕೇ ಬೇಕು ಅಂತ ಅವಳು ಬೀದಿಗೆ ಬಂದಾಗ ಆಗ ಒಂದು ಬದಲಾವಣೆ ಖಂಡಿತ ಸಾಧ್ಯ ಅಂತ ನನ್ನ ಅನಿಸಿಕೆ. ಮೊದಲನೇದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಗೆ ನಾರಿ ಶಕ್ತಿ ಬಿಲ್ ಅವಶ್ಯಕತೆ ಇರ್ಲಿಲ್ಲ, ಆಯ್ತಾ. ಬಿಲ್ ಏನ್ ತೋರ್ಸುತ್ತೆ ಅಂತಂದ್ರೆ, ನಮ್ ನಾಯಕರು ನಮ್ಗೆ ಈ ತರ ಅದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದಾರೆ, ಹೆಂಗಸರು ತುಂಬಾ ಇಂಪಾರ್ಟೆಂಟ್ ಅಂತ ತೋರ್ಸ್ಕೊಡ್ತಾ ಇದಾರೆ ಅಂತ. ಆದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ 50% ರೈಟ್ಸ್ ಎಲ್ಲಾರ್ಗೂ ಇದೆ. ಗಂಡಸ್ರಿಗೂ ಇದೆ, ಹೆಂಗಸ್ರಿಗೂ ಇದೆ. ನಮ್ಗೆ 2,000 ರೂಪಾಯಿ ಕೊಟ್ಬಿಟ್ಟು ಅದನ್ನೇ ದೊಡ್ಡ ಇದು ಹೆಲ್ಪ್ ಮಾಡ್ತಾ ಇದೀವಿ, 2,000 ರೂಪಾಯಿನಲ್ಲಿ ಜೀವನ ಮಾಡ್ಕೊಳ್ಳಿ, ಹೆಂಗಸ್ರ ಕೈಯಲ್ಲಿ ಏನು ಆಗಲ್ಲ ಅನ್ನೋ ತರ ಇದ್ ಮಾಡ್ತಾ ಇದಾರೆ. ಅವ್ರ ತಾಯಿನೂ ಹೆಂಗ್ಸೆ, ಅವ್ರ ಅಕ್ಕ ತಂಗಿರ್ ಹೆಂಗ್ಸು, ಅವ್ರಿಗೆ ಓದ್ಸಕ್ ಬರ್ಸೋ ಟೀಚರ್ ಹೆಂಗ್ಸ, ಎಲ್ಲರಿಗೂ ಹೆಂಗ್ಸೆ ಬೇಕು, ಅಡ್ಗೆ ಮಾಡಕ್ ಹಾಕಕ್ಕೂ ಹೆಂಗ್ಸೆ ಬೇಕು. ಬಟ್ ಹೆಂಗಸರಿಗೆ ರೈಟ್ಸ್ ಟೈಮ್ ಅಲ್ಲಿ ಏನು ಅವಶ್ಯಕತೆ ಇಲ್ಲ, 2,000 ರೂಪಾಯಿ ಇದ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ. ಅದು ಯಾವ ತರ ನ್ಯಾಯ ಅಂತ ನಮಗ್ ಗೊತ್ತಿಲ್ಲ. 50% ನಮಗ್ ಬೇಕೇ ಬೇಕು, 33% ಎಲ್ಲೂ ಸಾಲಲ್ಲ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ಕರ್ನಾಟಕ ಗೌರ್ಮೆಂಟ್ ನೀವು ತಗೊಳ್ಳಿ, ಕಾಂಗ್ರೆಸ್ ಗೌರ್ಮೆಂಟ್ ತಗೊಳ್ಳಿ. ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಎಷ್ಟ್ ಜನ ಹೆಂಗಸರು ಮಿನಿಸ್ಟರ್ ಆಗಿದ್ದಾರೆ? ಒಬ್ರೇ. ಯಾವಾಗ್ಲೂ ನೀವು ಯಾವಾಗ ಗೌರ್ಮೆಂಟ್ ಬಂದ್ರು, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾವ ಗೌರ್ಮೆಂಟ್ ಬರ್ಲಿ ಬೇರೆಯವ್ರು ಬರ್ಲಿ, ಒಬ್ರೇ ಮಿನಿಸ್ಟರ್ ಆಗ್ತಾರೆ, ಒಂದೇ ಖಾತೆ ಕೊಡ್ತಾರೆ. ಅದು ಯಾವ್ದು? ಮಕ್ಕಳು ಮತ್ತೆ ಮಹಿಳಾ ಅದೊಂದೇ ಕೊಡ್ತಾರೆ. ಅದ್ ಬಿಟ್ರೆ ಬೇರೆ ಏನ್ ಮಾಡಕ್ ಬರಲ್ವಾ ನಮ್ಗೆ? ನಾವ್ ಓದಿಲ್ವಾ ಬರ್ದಿಲ್ವಾ? ಮತ್ತೆ ನಾಸಾಗೆಲ್ಲ ಹೋಗ್ ಬರ್ತೀವಿ ವಿಮೆನ್. ಅವ್ರ ಸುನೀತಾ ವಿಲಿಯಮ್ಸ್ ಬಂದ್ ಹೋದ್ರು. ಆಮೇಲೆ ಇವ್ರು ನೋಡಿ, ಯಾರು ಕ್ರಿಕೆಟ್ ಇದು ಕ್ಯಾಪ್ಟನ್ ನೋಡಿ, ಫುಲ್ ಕ್ರಿಕೆಟ್ ಟೀಮ್ ನ ವರ್ಲ್ಡ್ ಕಪ್ ಗೆಲ್ಸಿದ್ದಾರೆ. ಇನ್ನೇನ್ ಬೇಕು? ಇನ್ನೆಷ್ಟು ಪ್ರೂವ್ ಮಾಡ್ಬೇಕು ನಾವು ಅಂತ ನಮ್ಗೆ ಅರ್ಥ ಆಗೋದಿಲ್ಲ. I don't think so we should prove ourselves. We've already proved enough. So we need that 50% bill, and this was a test for all of us to know where we stand in all the men dominated society.
ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಇವಾಗ ಈ ಬಿಲ್ ಪಾಸ್ ಆಗಿಲ್ಲ ಅನ್ನೋದು ಒಂದ್ ಕಡೆ, ಇದು ಪಾಸ್ ಆಗದೆ ಇರೋದಕ್ಕೆ ಇಲ್ಲಿ ಬೇರೆ ಬೇರೆ ಅಂದ್ರೆ ರಾಜಕೀಯ ಕಾರಣಗಳು, ಭಿನ್ನಾಭಿಪ್ರಾಯಗಳು ಅನ್ನೋದ್ರ ಜೊತೆಗೆ ವೈಯಕ್ತಿಕವಾಗಿ ತೆಗೆದುಕೊಂಡ್ರು ಮೋದಿ ಸರ್ಕಾರ ಜಾರಿ ಮಾಡ್ತಾ ಇದೆ, ಹಾಗಾಗಿ ನಾವು ಅಪೋಸ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲೇ ವಿಪಕ್ಷಗಳು ರೆಡಿಯಾಗಿ ಬಂದ್ವು. ಈ ವಿಷಯದಲ್ಲಿ ಬೇರೆ ವಿಷಯದಲ್ಲಿ ಒಗ್ಗಟ್ಟು ತೋರಿಸಿದ ಅಷ್ಟೊಂದಿಲ್ಲ, ಈ ವಿಷಯದಲ್ಲಿ ಒಗ್ಗಟ್ಟಾಗಿ ಫೇಲ್ಯೂರ್ ಆಗೋ ಹಾಗೆ ಮಾಡಿದ್ವು ಅನ್ನುವಂತ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ನಾನು ಕಂಪ್ಲೀಟ್ಲಿ ನೀವ್ ಏನ್ ಹೇಳ್ತೀರೋ ಅದಕ್ಕೆ ಖಂಡಿತ ಅಗ್ರಿ ಮಾಡ್ತೀನಿ. ಇದು ಮೋದಿ ಸರ್ಕಾರ ತೆಗ್ದಿರೋ ನಮ್ ಕಡೆ ಹೆಂಗಸ್ರ ಕಡೆ ಮಾತಾಡಿ ಹೆಂಗಸ್ರಿಗೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಟ್ರಿಪಲ್ ತಲಾಕ್ ಇದ್ ಮಾಡಿದ್ರು, ಅದೆಲ್ಲ ಮಾಡಿ ಮತ್ತೆ ಇವಾಗ ಈ ಬಿಲ್ ತರೋದು ಏನು ಅಂದ್ರೆ ಎಲ್ಲದಕ್ಕೂ ಪೊಲಿಟಿಕಲ್ ಮೋಟಿವ್ ಮಾಡ್ತಾರೆ ಆಯ್ತಾ. ಇದು ಪ್ಯೂರ್ಲಿ ವಿಮೆನ್ ಓರಿಯೆಂಟೆಡ್, ಹೆಂಗಸ್ರಿಗೆ ಏನಾದ್ರು ಹೆಲ್ಪ್ ಮಾಡೋಣ, ಹೆಂಗಸ್ರಿಗೆ ಸಹಾಯ ಆಗ್ಲಿ ಅನ್ನೋದು ಯೋಚನೆ ಅನ್ನೋದು ಬಿಟ್ರೆ ಇದ್ರ I don't think so there is any political motive in this. So, but other governments, they are all thinking it as a political motive. They are only concentrating on elections. They are not thinking about the people. They don't think that we are, women voters idare ಅನ್ನೋದನ್ನ ಮರ್ತೋಗಿದ್ದಾರೆ. ಅವ್ರು ಈ ತರ ಮಾಡೋದ್ರಿಂದ ನಮ್ಮ ವೋಟ್ಗಳು ಮಾತ್ರ ಅವ್ರಿಗಂತೂ ನಾವು ವೋಟ್ ಹಾಕೋದಿಲ್ಲ. ಏನಕ್ಕೆ ಹಾಕ್ಬೇಕು ಹೇಳಿ ಅಲ್ವಾ? ಬರೀ ವೋಟಿಗೆ ಮಾತ್ರ ಬರ್ತಾರೆ. ಇದು ಇಂಥದ್ದು ಏನಕ್ಕೂ ನಮ್ಗೋಸ್ಕರ ಏನು ಮಾಡ್ಲಿಲ್ಲ ಅಂದ್ರೆ ನಾವ್ ಏನಕ್ಕೆ ವೋಟ್ಗಳು ಹಾಕ್ಬೇಕು ಅಲ್ವಾ? ಯಾರೋ ಒಳ್ಳೇದ್ ಮಾಡ್ತಿದ್ದಾರೆ ಅಂತಂದ್ರೆ ಜನ ಸಹಿಸಲ್ಲ. ಬರೀ ಎಲೆಕ್ಷನ್, ಬರೀ ಕ್ಯಾಸ್ಟ್ ಸಿಸ್ಟಮ್, ಬರೀ ಇದನ್ನೇ ಯೋಚನೆ ಮಾಡ್ತಾರೆ ಹೊರತು ಬೇರೆ ಜನ ಉದ್ಧಾರ ಆಗ್ಲಿ, ಏನಾದ್ರು ಹೆಂಗಸ್ರಿಗೆ ಏನಾದ್ರು ಮಾಡೋಣ, ಏನೇನೋ ಮಾಡ್ತಾ ಇದಾರೆ ಹೆಂಗಸ್ರು, ಅವ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋದು ಯಾರಿಗೂ ಇಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.